ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಈಗ ಚಂದ ಅನ್ನಿಸ್ತದೆ, ಯಾರನ್ನು ಟೀಕಾ ಮಾಡ್ತಾ ಇರ್ತೀರಿ, ಸೀರೆ ಹೊಡಿತಾರೆ, ಕೇಕ್ ಹೊಡಿತಾರೆ, ಕೇಕ್ ಹಾಕ್ಯಾರ. ಆದರೆ ನಿಜವಾಗಿ ಅವ್ರು ಓಟ್ ಆಗುವುದಿಲ್ಲ ಅನ್ನೋದು ಮಣ್ಣಿಗೆ ಬಾಗಲಕೋಟೆಯಲ್ಲಿ ಗೊತ್ತಾದಂಥ ವಿಷಯ ಇದು. ಬಾಗಲಕೋಟೆಯಿಂದ ಯತ್ನಾಳರು ಕರಿಬೇಕಾದ ಭಾಳ ಅದ. ಬರೇ ಚೀಟಿ ಹಾಕಿದ್ರೆ ಕೂಗು ಬೆಳೆದ್ರೆ ಮತ ಬೀಳೋದಿಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕಾಗ್ಯದ. ಅದು ಸೆಂಟ್ರಲ್ ಕನ್ಫರ್ಮ್ ಮಾಡ್ಕೊಳ್ಳೋದು. ಮೋದಿ ಮತ್ತು ಚಾರು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಇವ್ರನ್ನ ದೂರ ಸರಿಸಿಬಿಟ್ಟಿದ್ದಾರೆ. ಈಗ ಇನ್ನೊಂದೇನು ರಾಗ ಹಾಡ್ತಾ ಇದ್ದಾರೆ ನಮ್ಮ ಯತ್ನಾಳರು. ಅವ್ರು ಹೌದು ಬೆಳಿಬೇಕು, ಒಳ್ಳೆ ಮಾತುಗಾರ ಅದಾರ, ಓದುಗರು ಅದಾರ, ಚೆನ್ನಾಗಿ ಚಿಂತನೆಯೂ ಅದ ಅವ್ರದ್ದು. ಈಗ JCB ಕಟ್ತೀನಿ ಅಂತ ಹೇಳ್ತಾರೆ, ಕಟ್ಟ್ರಿ. ಆದರೆ JCB ಕಟ್ಟೋಕ್ಕಿಂತಲೂ ನಾವು ಅನ್ನೋದೇನು, ನೀವು ಈ ನಮ್ಮ ಉತ್ತರ ಪ್ರದೇಶದ ಆದಿತ್ಯನಾಥರಂಗ ನೀವು ಕಟ್ಟಬೇಕಂತ ಹೊರಟ್ರೆ ಇಲ್ಲಿ ಮೊದಲನೇದಾಗಿ BJP ನಿಮ್ಮ ಜೊತೆಗಿಲ್ಲ. ಈಗ ಒಂದು ಹಿಂದುತ್ವ ಭಾರತದಲ್ಲೇ ಅದು ಏನಪ್ಪ ಅಂದ್ರೆ RSSದ ಪೇಟೆಂಟ್ದಲ್ಲಿರೋದು. ಅವ್ರು ಬಿಟ್ಟು ಕೊಡೋದಿಲ್ಲ ಯಾರಿಗೂ. ಅವ್ರನ್ನ ಬಿಟ್ಟು ನೀವು ಹಿಂದುತ್ವ ಮಾಡಲಿಕ್ಕೆ ಹೋದರೆ ನಿಮ್ಮ ಅಸ್ತಿತ್ವವನ್ನು ದೂರ ಸರಿಸುವಂಥ ಶಕ್ತಿ ಅವ್ರಿಗೆ ಅದ, ಅಪಾರವಾದ ಶಕ್ತಿ ಅದ, ಸಂಘಟನೆ ಅದ ರಾಷ್ಟ್ರ ಮಟ್ಟದಲ್ಲ. ಅದಕ್ಕೆ ಹೊಸದು ಏನು ಮಾಡೋಕ್ಕೆ ಸಾಧ್ಯ ಅದ? ಹೊಸ ಅಂದ್ರೆ ಹಿಂದುತ್ವ ವಿಶ್ವಾಸದವ್ರನ್ನ ಕೂಡ ಸಿಗಬೇಕು. ಅವರೆಲ್ಲರೂ ಹೆಚ್ಚು ಕಡಿಮೆ ಇವತ್ತು BJPಯಲ್ಲಿದ್ದಾರೆ ಅಥವಾ RSSದಲ್ಲಿದ್ದಾರೆ. ಹೊಸ ರಾಜಕೀಯ ಮಾಡಬೇಕು. ಈಗ JCB ಮಾಡ್ತೀನಿ, ಮತ್ತೆ ನಾವು ಮಾಡ್ತೀನಿ, ನಾವು ಗೆಲ್ತೀನಿ, ನಾವು ಮುಖ್ಯಮಂತ್ರಿ ಕನಸ್ಕೊಂತೀನಿ, ಆದರೂ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಮಾತನ್ನು ನೀವು ಮಾತಾಡ್ತೀರಿ. ಆದರೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಎಲ್ಲರ ಒಪ್ಪಿತ ಒಂದು ವ್ಯಕ್ತಿತ್ವ ಬೆಳೆಸ್ಕೋಬೇಕಾಗ್ತದೆ. ಅದು ಈಗ ನಿಮ್ಮಲ್ಲಿ ಅದನ್ನು ಹೋದಲ್ಲೆಲ್ಲ ಮಾತಾಡ್ತೀರಿ, ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತೀರಿ, ಪಂಚಮ ಶಾಲೆಯಲ್ಲಿದ್ದಂತಹ ಭ್ರಷ್ಟರ ಬಗ್ಗೆ ಮಾತಾಡ್ತೀರಿ, ಮಠಗಳ ಬಗ್ಗೆ ಮಾತಾಡ್ತೀರಿ, ಮಠಗಳ ಭ್ರಷ್ಟದ ಬಗ್ಗೆ ಮಾತಾಡ್ತೀರಿ, ಎಲ್ಲನೂ ಮಾತಾಡ್ತೀರಿ. ಅಲ್ಲಿ ಪಂಚಮ ಶಾಲೆಗಳಲ್ಲಿ ಇವತ್ತು ವಾಸವಾನಂದ ಸ್ವಾಮಿಗಳು ಮತ್ತು